ಕೇರಳದಲ್ಲಿ ನಡೆದಿರುವಂತಹ ಮಹಾ ದುರಂತಕ್ಕೆ ನೂರಾರು ಕುಟುಂಬಗಳು ಬೀದಿ ಪಾಲಾಗಿದೆ. ಅದರಲ್ಲೂ ಕೂಡ ಕನ್ನಡಿಗರು ಸಾಕಷ್ಟು ಜನರು ಜೀವನ ಕಳೆದುಕೊಂಡಿದ್ದಾರೆ. ಈ ಒಂದು ಸ್ಥಳಕ್ಕೆ, ಘಟನಾ ಸ್ಥಳಕ್ಕೆ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಬಂದಿದ್ದಾರೆ. ಅವರು ಕನ್ನಡಿಗರಿಗೆ ಸಹಾಯ ಹಸ್ತ ಚಾಚಲಿಕ್ಕೆ ಮುಂದಾಗಿರುವಂಥದ್ದು. ಈಗ ನಮ್ಮ ಜೊತೆ ಸಂತೋಷ್ ಲಾಡ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಘಟನಾ ಸ್ಥಳಕ್ಕೆ ಹೋಗಿದ್ರಿ, ಏನೆಲ್ಲ ಪರಿಸ್ಥಿತಿ ಇದೆ ಸರ್? ನಿಮಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಸರ್? ಈಗ ನಿಮಗಿರ್ತಕ್ಕಂಥ ಮಾಹಿತಿ ಮೋರಲೆಸ್ ಸೇಮೇ ಇದೆ, ನಮ್ಮಲ್ಲಿ ಏನು ಬೇರೆ ಡಿಫ್ರೆನ್ಸ್ ಇಲ್ಲ. 254 ಜನ ಇಲ್ಲಿವರೆಗೆ ಮೃತಪಟ್ಟಿದ್ದಾರೆ. ಕನ್ನಡಿಗರು ವಿಶೇಷವಾಗಿ ಇಲ್ಲಿ 3 ಜನ ಏನೋ ಈ ಒಂದು ಇನ್ಸಿಡೆಂಟ್ನಲ್ಲಿ, ಈ ಒಂದು ಲ್ಯಾಂಡ್ಸ್ಕೇಪ್ನಲ್ಲಿ ಸಿಲುಕಿದ್ದಾರೆ. 3 ಜನ ಜೀವ ಕಳ್ಕೊಂಡಿದ್ದಾರೆ. ಅದರಲ್ಲಿ ಈ 3 ಜನ ಜೀವ ಕಳ್ಕೊಂಡಿರ್ತಕ್ಕಂಥವ್ರು ಭಾಳ ವರ್ಷದಿಂದ ಇಲ್ಲೇ ಬಂದು ಮೈಗ್ರೇಟ್ ಆಗಿರ್ತಕ್ಕಂಥದ್ದು ದಾಖಲಾತಿಗಳಲ್ಲಿ ಇರ್ತಕ್ಕಂಥದ್ದು. ಸೊ ಒಟ್ಟಾರೆ ಇನ್ನು 9 ಜನ ಮಿಸ್ಸಿಂಗ್ನಲ್ಲಿದ್ದಾರೆ. ಸೊ ಆ್ಯಸ್ ಲಾಂಗ್ ಆಸ್ ವಿ ಡೋಂಟ್ ಫೈಂಡ್ ದರ್ ಬಾಡೀಸ್, ಎಲ್ಲಿವರೆಗೆ ನಮಗೆ ಸಂಪೂರ್ಣ ಮಾಹಿತಿ ಕ್ಲಾರಿಫಿಕೇಶನ್ ಸಿಗಲ್ಲ, ಅಲ್ಲಿವರೆಗೆ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಜಾಸ್ತಿ ಆಗೋದಿಲ್ಲ. ಸರ್, ಕೆಲವು ಕುಟುಂಬಸ್ಥರು ಹೇಳ್ತಾರೆ ಅವರು ತೀರ್ಕೊಂಡಿದ್ದಾರೆ, ಅವರು ಬಾಡಿ ಹುಡುಕಿಸ್ಕೊಡಿ ಬೇಗ ಅನ್ನುವಂಥದ್ದು ಮನವಿ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲ, ಅಲ್ಲಿಗೆ ಹೋಗಿದ್ವಿ ನಾವು. ಎಲ್ಲಿ ಎಕ್ಸ್ಕವೇಷನ್ ಎಲ್ಲಿ ನಡೀತಾ ಇದೆ, ಎಲ್ಲಿ ಸರ್ಚ್ ನಡೀತಾ ಇದೆ, ಅದಕ್ಕಿಂತ ಜಾಸ್ತಿ ಬಿಯಾಂಡ್ ನಮಗೂ ಹೋಗೋಕ್ಕಾಗಲ್ಲ. ಅಲ್ಲಿ ಹೋಗಿದ್ವಿ. ಅಲ್ಲಿಂದ ಯಾಕಂದರೆ ಮಿಲಿಟ್ರಿ ಅವರು ದೇ ಆರ್ ಮೇಕಿಂಗ್ ಎನ್ ಆಪ್ರೇಷನ್ಸ್. ಈಗ ಒಂದು ಟೆಂಪ್ರರಿ ಬ್ರಿಡ್ಜ್ ಕೂಡ ಕಟ್ತಾ ಇದ್ದಾರೆ. ಅಲ್ಲಿವರೆಗೆ ನನಗೆ ಹೋಗೋಕ್ಕಾಯ್ತು ಸಾಯಂಕಾಲ. ಅದಾದಮೇಲೆ ನಮಗೆ ಹೋಗೋಕ್ಕಾಗಲಿಲ್ಲ. ರೆಸ್ಕ್ಯೂ ಆಪ್ರೇಷನ್ಸ್ ನಡೀತಾ ಇದೆ. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ದ ರೆಸ್ಕ್ಯೂ ಆಪ್ರೇಷನ್ಸ್. ಇನ್ ಕೇಸ್ ಅವ್ರು ಹೇಳ್ದಂಗೆ ಅವ್ರ ಫ್ಯಾಮಿಲಿಯವ್ರು ಏನಾರ ಅದರಲ್ಲಿ ಇನ್ಸಿಡೆಂಟ್ನಲ್ಲಿ ಅಲ್ಲಿ ಸಿಲುಕಿ ತೀರೋಗಿದ್ರೆ ಖಂಡಿತವಾಗ್ಲೂ ಬಾಡಿ ಸಿಗಲಿಕ್ಕೆ ಏನು ಅಲ್ಲಿ ಒಂದು ಎಕ್ಸ್ಕವೇಷನ್ ನಡೀತಾ ಇದೆ, ಸಿಗುತ್ತೆ. ಅದೊಂದು ನಾನು ಅದ್ರ ಬಗ್ಗೆ ಹೇಳಕ್ಕೆ ಬರೋದು. ಐ ಡೋಂಟ್ ನೋ ವೆದರ್ ದೇ ಅಲ್ಲಿ ಇದ್ದಿದ್ದಾರೋ ಸಿಲುಕಿದಾರೋ ನನಗೆ ಗೊತ್ತಿಲ್ಲ. ನೀವು ಹೇಳಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವ್ರು ಕಣ್ಣಾರೆ ನೋಡಿದಿರತಕ್ಕಂಥ ತಾವು ಹೇಳ್ತಾ ಇದ್ದೀರಿ. ಸೊ ವಿ ಹ್ಯಾವ್ ಟು ವೇಟ್, ಸ್ವಲ್ಪ ಆಗುತ್ತೆ. ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥದ್ದು ಕೇರಳ ಸರ್ಕಾರದಿಂದ ನಾವು ಮಾಹಿತಿ ಸಿಕ್ಕಿದೆ. ನಮಗೆ ನಮ್ಮ ಕರ್ನಾಟಕದವರು ಸುಮಾರು ನಮಗಿರ್ತಕ್ಕಂಥ ಮಾಹಿತಿ, ನಮ್ಮ ಇನ್ಫಾರ್ಮೇಷನ್ಸ್ ಇರ್ತಕ್ಕಂಥ ಮಾಹಿತಿ, ನಮಗೆ ಆನ್ಲೈನಲ್ಲಿ ಮಾತನಾಡಿರ್ತಕ್ಕಂಥದ್ದು, ನಮ್ಮ ತಹಸೀಲ್ದಾರ್ ಹತ್ರ ಇರ್ತಕ್ಕಂಥ ಮಾಹಿತಿ, ಸೆಕ್ರೆಟರಿ ಹತ್ರ ಇರ್ತಕ್ಕಂಥ ಮಾಹಿತಿ, 9 ಜನ ಮಿಸ್ಸಿಂಗ್ ಇರ್ತಕ್ಕಂಥದ್ದು ಇದೆ. ಅಂದರೆ ರಕ್ಷಣೆ ಆಗಿರೋಂಥವ್ರು ಎಷ್ಟು ಜನ ಇದ್ದಾರೆ ಸರ್ ಈ ಕನ್ನಡಿಗರು? ಇಲ್ಲಿ ಕ್ಯಾಂಪ್ನಲ್ಲಿ ಸುಮಾರು 10 ಜನ ಇದ್ದಾರೆ. ಅವ್ರಿಗೇನು ಮೇಜರ್ ಏನಾಗಿಲ್ಲ. ಕನ್ನಡಿಗರಂತ ಯಾರು ನಮಗೆ ಸಿಕ್ಕರು ಅವ್ರಿಗೆ ಕ್ಯಾಂಪ್ನಲ್ಲಿ ರಿಸ್ಟೋರ್ ಮಾಡಿಟ್ಟಿದ್ದೇವೆ. ಈಗ ಅದಾದ ತಕ್ಷಣ ನಾನು ಅಲ್ಲಿ ಹೋಗ್ತಾ ಇದ್ದೇನೆ. ಅಂದರೆ ಸುಮಾರು ಸಾಕಷ್ಟು ಜನ ಇಲ್ಲೇ ವಾಸ ಮಾಡಿದ್ದಾರೆ, ಕನ್ನಡ ಇರೋ ಅಂಥವ್ರು, ಊರು ಬಿಟ್ಟು ಬಂದಿರೋ ಅಂಥವ್ರು. ಅವ್ರಿಗೂ ಕೂಡ ಸಾಕಷ್ಟು ಗಾಯಗಳಾಗಿದೆ ಸರ್. ಅವ್ರಿಗೆ ಟ್ರೀಟ್ಮೆಂಟ್ಗೆ ಸಹಾಯ ಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಕೇಳ್ತಾ ಇರುವಂಥದ್ದು. ಅವ್ರಿಗೆ ಖಂಡಿತವಾಗ್ಲೂ ಯಾರೇ ಇರಲಿ, ಕನ್ನಡಿಗರಿರಲಿ ಅಥವಾ ಯಾರೇ ಇರಲಿ, ನಮ್ಮ ಏನು ರೆಸ್ಕ್ಯೂ ಕ್ಯಾಂಪ್ನಾಗ ಯಾರು ಬಂದಿದ್ದಾರೆ ಖಂಡಿತವಾಗ್ಲೂ ನಾನು ಹೋಗ್ತೀನಿ. ಸರ್ಕಾರ ವತಿಯಿಂದ ನಮ್ಮ ಕಡೆಯಿಂದ ಏನು ಕೊಡಬೇಕು, ಅವ್ರಿಗೇನು ಚಿಕಿತ್ಸೆ ಆಗಬೇಕು 100% ಮಾಡ್ತೀವಿ. ಸ್ವಲ್ಪ ಪಟ್ಟ ಡಿಫ್ರೆನ್ಸ್ ಇರ್ಬೋದು, ಯಾಕಂದ್ರೆ ದೊಡ್ಡ ಸ್ಕೇಲ್ನಲ್ಲಿ ಆಗಿರ್ತಕ್ಕಂಥದ್ದು. ಕೋಆರ್ಡಿನೇಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ಬಹುತೇಕ ನಮ್ಮ ಆಫೀಸರ್ಸ್ಗಳು ಇಲ್ಲಿದ್ದಾರೆ. ಖಂಡಿತವಾಗ್ಲೂ ನಂಬಿಕೆ ಇರಲಿ, ನಾವು ಅವ್ರನ್ನ ಸಂಪೂರ್ಣವಾಗಿ ಅವರಿಗೆ ಗುಣಮುಖರು ಮಾಡಿ ಇಲ್ಲಿಂದ ಕಳಿಸ್ಕೊಡ್ತೀವಿ. ಕೇರಳ ಸರ್ಕಾರ ಈಗ ಸಾಕಷ್ಟು ಜನರನ್ನ ಹೆಲ್ಪ್ ಕೇಳ್ತಾ ಇದ್ದಾರೆ ಸರ್. ರಾಜ್ಯದಿಂದ ಏನು ಹೆಲ್ಪ್ ಮಾಡೋಕ್ಕೆ ಸಿದ್ಧ ಇದ್ದೀರಾ ಅಂತ? ಅಲ್ಲ, ಈಗ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ನಮ್ಮನ್ನು ಇಲ್ಲಿ ಕಳಿಸಿದ್ದಾರೆ. ಮುಖ್ಯಮಂತ್ರಿಯವರು ನನಗೆ ಹೇಳಿರ್ತಕ್ಕಂಥ ಒಂದು ಏನು ನಿದರ್ಶನ ಇದೆ, ಕೇರಳದ ಸರ್ಕಾರಕ್ಕೆ, ಕೇರಳದ ಜನಕ್ಕೆ ಯಾವುದೇ ರೀತಿಯಾದ ಸಪೋರ್ಟ್ ಬೇಕಿದೆ ಕರ್ನಾಟಕ ಸರ್ಕಾರ ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಸಾಕಾರ ಮಾಡಲಿಕ್ಕೆ ನಾವು ಇದೇ ಸಿದ್ಧ ಇರೋದು ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲ, ಅದೆಲ್ಲ ನೆಸರಿ ಇಲ್ಲ, ನಾನು ಬಂದಿದ್ದೀನಿ. ಆ್ಯಕ್ಚುಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕೇರಳದ ಜನರು ಈ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ವಾಲಂಟಿಯರ್ ಕೆಲಸ ಮಾಡಿದ್ದಾರೆ, ಅದರ ಜೊತೆಗೆ ಕರ್ನಾಟಕದ ಅನೇಕ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಜನರು ಬಂದು ಇಲ್ಲಿ ವಾಲಂಟಿಯರ್ ಕೆಲಸ ಮಾಡ್ತಕ್ಕಂಥ ನೋಡ್ತಾ ಇದ್ದಾರೆ. ಭಾಳ ಖುಷಿ ಅನಿಸ್ತಾ ಇದೆ. ಯಾಕಂದರೆ ಈ ಥರ ಒಂದು ಇರ್ತಕ್ಕಂಥ ಡಿಫಿಕಲ್ಟಿ ಸಿಚುವೇಷನ್ನಲ್ಲಿ ಸಣ್ಣ ರೋಡ್ಗಳಿರ್ತಕ್ಕಂಥದ್ದು, ಟ್ರಾಫಿಕ್ ಮ್ಯಾನೇಜ್ ಮಾಡ್ತಕ್ಕಂಥ ನೋಡ್ತಾ ಇದ್ದರೆ ರಿಯಲಿ ಹ್ಯಾಂಡ್ಸ್ ಅಪ್ ಟು ದ ಆಲ್ ಕೇರಳ ಸಿಟಿಸನ್ಸ್. ದೇ ಹ್ಯಾವ್ ಡನ್ ಟ್ರೆಮೆಂಡಸ್ಲಿ, ದೇ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಅದರ ಜೊತೆಗೆ ನಮ್ಮ ಕರ್ನಾಟಕದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಜನನು ವಾಲಂಟಿಯರ್ ಕೆಲಸ ಮಾಡ್ತಿದ್ದಾರೆ. ಸೊ ಓವರಾಲ್ ನಮ್ಮ ಸರ್ಕಾರ ವತಿಯಿಂದ ಯಾವುದೇ ರೀತಿಯಾದ ಸಪೋರ್ಟು ಕೇರಳ ಸರ್ಕಾರಕ್ಕೆ, ಕೇರಳದ ಜನತೆಗೆ ಬೇಕಾದರೆ ನಾವು ಸಿದ್ಧವಾಗಿದ್ದೀವಿ. ದುರಂತ ನಡೆದ ಸ್ಥಳಕ್ಕೆ ಹೋಗಿದ್ರು ಸರ್, ಏನು ಅನ್ನಿಸ್ತು ಸರ್ ನೋಡಿದ ತಕ್ಷಣ? ಅಲ್ಲ, ನಾನು ಭಾಳಷ್ಟು ಇಂಥ ಆ್ಯಕ್ಟಿವಿಟೀಸ್ಗಳು ಇಂಥ ಒಂದು ಸಂದರ್ಭದಲ್ಲಿ ಆಕ್ಸಿಡೆಂಟ್ಸ್ಗಳಲ್ಲಿ ಹೋಗಿದ್ದೀನಿ. ಇದು ಒಂದು ದೊಡ್ಡ ಡಿಸಾಸ್ಟರ್. ಇದು ನೋಡೋಕ್ಕೂ ಆಗಲ್ಲ, ಯಾಕಂದ್ರೆ ಒಂದೇ ಜಾಗದಲ್ಲಿ ಹೋಗಿ ನಿಂತು ನೋಡಲಿಕ್ಕೂ ಆಗೋದಿಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಯಾಕಂದರೆ ಸುಮಾರು 4-5 ಕಿಲೋಮೀಟರ್ದು ಆಗಿರ್ತಕ್ಕಂಥದ್ದಿದೆ. ಇದು ಭಾಳ ದೊಡ್ಡ ಡಿಸಾಸ್ಟರ್, ದೊಡ್ಡ ಲೆವೆಲಲ್ಲಿ ಆಗಿದೆ. ಸೊ ಹಂಗಾಗಿ ನನ್ನ ಪ್ರಕಾರ ಇದೇನೋ ಓವರ್ನೈಟು ಇದು ರೆಸ್ಕ್ಯೂ ಆಪ್ರೇಷನ್ಸ್ ಓವರ್ನೈಟ್ ಆಗಲಿ 2-3 ದಿವಸದಲ್ಲಿ ಕಂಪ್ಲೀಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮಳೆ ಬರ್ತಾನೆ ಇದೆ. ಇಟ್ ಮೇ ಟೇಕ್ ಅನದರ್ ವೀಕ್ ಆರ್ 10 days ನನ್ನ ಪ್ರಕಾರ. ಸೊ ಬಹುತೇಕ ಹೊಸ ಕ್ಯಾಜುಯಾಲಿಟಿ ಏನಿಲ್ಲ, ಯಾಕಂದರೆ ಭಾಳ ಜನ ಅಲ್ಲಿಂದ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಈಗ ಯಾರು ಹೋಗಿದ್ದಾರೆ, ಯಾರು ಅದರ ಸಿಲುಕಿದ್ದಾರೆ, ಯಾರು ತೀರ್ಕೊಂಡು ಹೋಗಿದ್ದಾರೆ, ಯಾರು ಬಾಡಿನ ಎಕ್ಸ್ಕವೇಷನ್ ಮಾಡ್ತಕ್ಕಂಥದ್ದು ಇಟ್ಸ್ ಅ ಚಾಲೆಂಜಿಂಗ್ ಟಾಸ್ಕ್. ನೀವು ಇಲ್ಲೇ ಇರ್ತೀರಾ ಸರ್? ಈಗ ನಾನು ಇವತ್ತು ನೈಟ್ ಹೋಗಿ ನಾಳೆ ಕ್ಯಾಬಿನೆಟ್ ಇದೆ, ತಿರ್ಗಿ ವಾಪಸ್ ಬರ್ತೀನಿ. ಮಾನ್ಯ ಮುಖ್ಯಮಂತ್ರಿಗೆ ಮಾತಾಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಇವಿಷ್ಟು ಸಂತೋಷ್ ಲಾಡ್ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚಡೋಳಿ, TV9 ಕೇರಳ.